ವಾರದಲ್ಲಿ 6 ದಿನಗಳು ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕಾಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲೆ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ 2024-25ನೇ ಸಾಲಿನಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅವರು ಚೆನ್ನಾಗಿ ಓದಬೇಕಾದ್ರೆ ಶಾಲೆಗೆ ಬರಬೇಕು. ಬಂದು ಊಟಕ್ಕೆ ಅಂತ ಮನೆಗೆ ಹೋಗಿ ಸಮಯ ವ್ಯರ್ಥ ಆಗಬಾರ್ದು, ಮತ್ತೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತೇಳಿ ವಾರದ 6 ದಿನ ಕೂಡ ಖಾಸಗಿ ಅಜಿಂ ಪ್ರೇಮ್ಜಿ ಅವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮೊಟ್ಟೆ ಅನ್ನ ಕಳೆದ 15ನೇ ತಾರೀಕಿನಿಂದ ವಿತರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಟ್ಟೆ ತಿನ್ನದಿರುವಂತ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣನ್ನ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದಿಂದ ಆರಂಭ ಮಾಡಿದ್ವಿ. ಇದು ನೀವೆಲ್ಲ ಇವತ್ತು ಎಲ್ಲ ಇರೋರಿಗೆ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಏನೂ ಅಲ್ಲ, ಆದ್ರೆ ಇವತ್ತು ಕೂಡ ಅಕ್ಕಿಯನ್ನ ತಂದು ಸರ್ಕಾರ ಕೊಡುವಂತ ಪಡಿತರ ಅಕ್ಕಿಯನ್ನು ತಂದು ಅವತ್ತಿನ ದಿನವೇ ಅವತ್ತು ಅಡಿಗೆ ಮಾಡೋರಿಗೆ ಈ ಚಿಕ್ಕಿ ಬಾಳೆಹಣ್ಣಿನ ಮೊಟ್ಟೆಯ ಮಹತ್ವ ಬಹಳವಾಗಿ ಗೊತ್ತಿದೆ. ಎಷ್ಟೋ ಮಕ್ಕಳಿಗೆ ಇವತ್ತು ಕೂಡ ಮನೆಯಲ್ಲಿ ಮೊಟ್ಟೆ ಬಾಳೆಹಣ್ಣು ಕೊಡದೇ ಇರುವಂತ ಪರಿಸ್ಥಿತಿ ಬಡತನ ಇದೆ. ಅದನ್ನ ಮನಗೊಂಡು ಸರ್ಕಾರ ಪ್ರತಿಯೊಬ್ಬರು ಕೂಡ ಸಾಮೂಹಿಕವಾಗಿ ತಿನ್ಬೇಕು, ಅವರು ಸದೃಢವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ತರಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದೀವಿ. ನಮ್ಮ ತಾಲೂಕಿನಲ್ಲಿ 22,500 ಮಕ್ಕಳು ಪ್ರತಿದಿನ ಈ ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಿದ್ದಾರೆ. ಇದನ್ನ ನೀವು ಈ ಸರ್ಕಾರಿ ಸೌಲಭ್ಯವನ್ನ ಪಡೆದು ಮುಂದೆ ಈ ಶಾಲೆಗೆ ಮತ್ತೆ ಈ ಊರಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತ ಮಾರಗೌಡನಹಳ್ಳಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಈ ಊರಿನವರು ಕೂಡ ಕೈ ಜೋಡಿಸಿದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಕ್ಕಳಿಗೆ ಊಟದ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.